ನಮಸ್ಕಾರ. ಇವತ್ತು ನಾವು ಒಂದು ಸುಮಾರು 2000 ವರ್ಷಗಳ ಹಿಂದಿನ ಒಂದು ಡಿನ್ನರ್ ಪಾರ್ಟಿ ಬಗ್ಗೆ ಮಾತಾಡೋಣ. ಡಿನ್ನರ್ ಪಾರ್ಟಿ. ಹೌದು. ಇದೇನಪ್ಪ ಇಷ್ಟು ಹಳೆ ಕಥೆ ಅಂತ ಅನ್ಕೋಬೇಡಿ. ಯಾಕಂದ್ರೆ ಈ ಒಂದು ಊಟದ ಕೂಟ ಆ ಕಾಲದಲ್ಲಿ ಒಂದು ದೊಡ್ಡ ಸ್ಕ್ಯಾಂಡಲ್ ಸೃಷ್ಟಿ ಮಾಡಿತ್ತು. ನೀವು ಹೇಳ್ತಾ ಇರೋದು ಯೇಸುವಿನ ಬಗ್ಗೆ ಅಲ್ವಾ? ಮಾರ್ಕನು ಬರೆದ ಶುಭ ಸಂದೇಶದ 2ನೇ ಅಧ್ಯಾಯ. ಎಕ್ಸಾಕ್ಟ್ಲಿ. ಒಬ್ಬ ಧಾರ್ಮಿಕ ಗುರು ಸಮಾಜದಿಂದ ದೂರ ಇಡಲ್ಪಟ್ಟಿದ್ದ ಕೆಲವರ ಜೊತೆ ಊಟಕ್ಕೆ ಕೂತಿದ್ದೇ ಒಂದು ದೊಡ್ಡ ಕ್ರಾಂತಿಯಾಗಿತ್ತು. ಹೌದು, ನಾವು ನೋಡ್ತಾ ಇರೋದು ಅದೇ ಭಾಗವನ್ನ. ಯೇಸು ಲೇವಿ ಅನ್ನೋ ಒಬ್ಬ ಸುಂಕ ವಸೂಲಿಗಾರನನ್ನು ತನ್ನ ಶಿಷ್ಯನಾಗುವಂತ ಕರೀತಾರೆ. ಆಮೇಲೆ ಅವನ ಮನೆಯಲ್ಲಿ ಅವನ ಸ್ನೇಹಿತರ ಜೊತೆ ಊಟ ಮಾಡ್ತಾರೆ. ನೋಡಕ್ಕೆ ಸಿಂಪಲ್ ಆಗಿ ಕಾಣೋ ಈ ಘಟನೆಯ ಹಿಂದೆ ನೀವು ಹೇಳಿದ ಹಾಗೆ ಒಂದು ದೊಡ್ಡ ಸಾಮಾಜಿಕ ಧಾರ್ಮಿಕ ಸಂಘರ್ಷವೇ ಇದೆ. ಖಂಡಿತ. ಸೊ ನಮ್ಮ ಇವತ್ತಿನ ಚರ್ಚೆಯ ಮುಖ್ಯ ಪ್ರಶ್ನೆನೇ ಇದು. ಯಾಕೆ ಒಂದು ಊಟದ ಪಾರ್ಟಿ ಅಷ್ಟೊಂದು ದೊಡ್ಡ ವಿಷಯವಾಯಿತು? ಯಾಕೆ ಸಮಾಜದ ಕೆಟ್ಟವರ ಜೊತೆ ಊಟ ಮಾಡೋದು ಅಷ್ಟು ಕ್ರಾಂತಿಕಾರಿ ನಡೆ ಅಂತ ಅನ್ನಿಸ್ತು? ಇದನ್ನ ಸ್ವಲ್ಪ ಆಳವಾಗಿ ನೋಡೋಣ. ಹಾಗಿದ್ರೆ ಮೊದಲಿಗೆ ಆ ಸಮಯದ ಪರಿಸ್ಥಿತಿಗೆ ಹೋಗೋಣ. ಸುಂಕ ವಸೂಲಿಗಾರ ಅಥವಾ ಟ್ಯಾಕ್ಸ್ ಕಲೆಕ್ಟರ್ ಅಂದ್ರೆ ಜನ ಯಾಕೆ ಅಷ್ಟೊಂದು ದ್ವೇಷ ಮಾಡ್ತಿದ್ರು? ಅವರು ಕೇವಲ ಸರ್ಕಾರಿ ನೌಕರರಲ್ವೇ? ಅಲ್ಲ, ಖಂಡಿತವಾಗಿಯೂ ಅಲ್ಲ. ಆಕ್ಚುಲಿ ಆ ಕಾಲದಲ್ಲಿ ಯಹೂದಿಯನ ನಾಡನ್ನು ರೋಮನ್ ಸಾಮ್ರಾಜ್ಯ ಆಳ್ತಾ ಇತ್ತು. ಓಕೆ. ಈ ಸುಂಕ ವಸೂಲಿಗಾರರು ರೋಮನ್ನರ ಪರವಾಗಿ ತಮ್ಮದೇ ಜನರಿಂದ ಅಂದ್ರೆ ಯಹೂದಿಯರಿಂದ ತೆರಿಗೆ ವಸೂಲಿ ಮಾಡ್ತಿದ್ರು. ಹಾಗಾಗಿ ಜನರ ದೃಷ್ಟಿಯಲ್ಲಿ ಇವರು ದೇಶದ್ರೋಹಿಗಳು. ಹೌದು, ದೇಶದ್ರೋಹಿಗಳು. ತಮ್ಮದೇ ಜನರನ್ನು ಶೋಷಣೆ ಮಾಡಿ ಶತ್ರುಗಳ ಜೇಬು ತುಂಬಿಸೋರು. ಓ, ಹಾಗಂದ್ರೆ ಇದು ಕೇವಲ ಹಣದ ವಿಷಯ ಅಲ್ಲ, ಇದು ನಿಷ್ಠೆ, ದೇಶಪ್ರೇಮದ ಪ್ರಶ್ನೆಯಾಗಿತ್ತು. ನಿಖರವಾಗಿ. ರೋಮನ್ನರ ಪರ ಕೆಲಸ ಮಾಡೋದು ಅಂದ್ರೆ ತಮ್ಮದೇ ಸಮುದಾಯಕ್ಕೆ ಮೋಸ ಮಾಡಿದ ಹಾಗೆ. ಅಷ್ಟೇ ಅಲ್ಲ, ಈ ಸಿಸ್ಟಮ್ ಪೂರ್ತಿ ಭ್ರಷ್ಟಾಚಾರದಿಂದ ತುಂಬಿತ್ತು. ರೋಮನ್ನರು ಒಂದು ನಿರ್ದಿಷ್ಟ ಮೊತ್ತದ ತೆರಿಗೆಯನ್ನು ನಿಗದಿಪಡಿಸ್ತಿದ್ರು. ಆದ್ರೆ ಈ ಸುಂಕ ವಸೂಲಿಗಾರರು ಅದಕ್ಕಿಂತ ಹೆಚ್ಚು ಹಣವನ್ನು ವಸೂಲಿ ಮಾಡಿ ವ್ಯತ್ಯಾಸವನ್ನು ತಾವೇ ಇಟ್ಕೊಳ್ತಿದ್ರು. ಹೌದು, ಹಾಗಾಗಿ ಇವರು ಕಾನೂನುಬದ್ಧವಾಗಿಯೇ ಜನರನ್ನ ಸುಲಿಗೆ ಮಾಡ್ತಿದ್ರು. ಈ ಕಾರಣಕ್ಕೆ ಧಾರ್ಮಿಕವಾಗಿ ಮತ್ತು ಸಾಮಾಜಿಕವಾಗಿ ಅವರನ್ನ ಪಾಪಿಗಳು ಅಂತ ಮುದ್ರೆ ಒತ್ತುಬಿಟ್ಟಿದ್ರು. ಸಮಾಜದಿಂದ ಸಂಪೂರ್ಣವಾಗಿ ಬಹಿಷ್ಕರಿಸಿದ್ರು. ಅವ್ರ ಜೊತೆ ಮಾತಾಡೋದು, ವ್ಯವಹಾರ ಮಾಡೋದು ಕೂಡ ತಪ್ಪಾಗಿತ್ತು ಅಲ್ವಾ? ಖಂಡಿತ. ನ್ಯಾಯಾಲಯದಲ್ಲಿ ಅವರ ಸಾಕ್ಷ್ಯಕ್ಕೆ ಬೆಲೆಯೇ ಇರಲಿಲ್ಲ ಅಂತಾರೆ. ಅಷ್ಟರ ಮಟ್ಟಿಗೆ ಅವರನ್ನ ದೂರ ಇಡಲಾಗಿತ್ತು. ಅವರು ಅಕ್ಷರಶಃ ಅಶುದ್ಧರು ಅಂತ ಪರಿಗಣಿಸಲ್ಪಟ್ಟಿದ್ರು. ಇಂಥ ಒಂದು ಸನ್ನಿವೇಶದಲ್ಲಿ ಯೇಸು ಅನ್ನೋ ಒಬ್ಬ ಗೌರವಾನ್ವಿತ ಧಾರ್ಮಿಕ ಗುರು, ರ್ಯಾಬಿ, ಲೇವಿ ಕೂತಿದ್ದ ಆ ಸುಂಕದ ಕಟ್ಟೆ ಹತ್ತಿರ ಹೋಗಿ ನಿಲ್ತಾರೆ. ಇದೇ ಕಥೆಯ ಟರ್ನಿಂಗ್ ಪಾಯಿಂಟ್. ಯೇಸು ಅಲ್ಲಿಗೆ ಹೋಗಿ ಎಲ್ಲರ ಮುಂದೆ ಆ ಲೇವಿಯನ್ನು ನೋಡಿ ಕೇವಲ 2 ಪದ ಹೇಳ್ತಾರೆ: ನನ್ನನ್ನು ಹಿಂಬಾಲಿಸು. ಅದು ಆ ಕಾಲಕ್ಕೆ ಎಷ್ಟು ದೊಡ್ಡ ಶಾಕಿಂಗ್ ಘಟನೆ ಆಗಿರ್ಬೋದು ಅಂತ ಊಹಿಸ್ಕೊಳ್ಳಿ. ಹೌದು. ಒಬ್ಬ ರ್ಯಾಬಿ ಒಬ್ಬ ಸುಂಕದವನ ಜೊತೆ ಮಾತಾಡೋದೇ ದೊಡ್ಡ ಸುದ್ದಿ ಆಗ್ತಿತ್ತು. ಅಂಥದ್ರಲ್ಲಿ ಎಲ್ಲರ ಮುಂದೆ ಅವನನ್ನು ತನ್ನ ಶಿಷ್ಯನಾಗೂ ನನ್ನ ಜೊತೆ ಬಾ ಅಂತ ಕರೆಯೋದಂದ್ರೆ ಅದು ಅಸ್ತಿತ್ವದಲ್ಲಿದ್ದ ಎಲ್ಲಾ ಸಾಮಾಜಿಕ ನಿಯಮಗಳನ್ನು ಮುರಿದ ಹಾಗೆ. ಹೌದು. ಯೇಸು ಅವನ ವೃತ್ತಿ, ಅವನ ಕೆಟ್ಟ ಹೆಸರು, ಅವನ ಪಾಪದ ಹಿನ್ನೆಲೆ ಯಾವುದನ್ನೂ ನೋಡಿಲ್ಲ. ನನಗಾಶ್ಚರ್ಯ ಆಗೋದು ಲೇವಿಯ ಪ್ರತಿಕ್ರಿಯೆ ನೋಡಿ. ಆತ ಒಂದು ಕ್ಷಣವೂ ಯೋಚಿಸಲ್ಲ. ತನ್ನ ದುಡ್ಡು ಬರೋ ಕೆಲಸ, ಆ ಸುಂಕದ ಕೌಂಟರ್ ಎಲ್ಲವನ್ನೂ ಅಲ್ಲೇ ಬಿಟ್ಟು ಎದ್ದು ಯೇಸುವಿನ ಹಿಂದೆ ನಡೀತಾನೆ. ಅವನ ಮನಸ್ಸಲ್ಲಿ ಎಂಥ ತುಮುಲ ಇರಬೇಡ. ಖಂಡಿತ. ಅವನು ಆ ಜೀವನದಿಂದ ಹೊರಬರಲು ಎಷ್ಟು ಹಂಬಲಿಸುತ್ತಿದ್ದಿರ್ಬೋದು. ಅವನಿಗೆ ತನ್ನ ವೃತ್ತಿಯಿಂದ ಹಣ ಸಿಕ್ತಿತ್ತು, ಆದರೆ ಗೌರವ, ಸ್ನೇಹ, ಸಮುದಾಯ ಯಾವುದೂ ಇರಲಿಲ್ಲ. ಅವನು ಒಂಟಿಯಾಗಿದ್ದ. ಯೇಸುವಿನ ಆ ಒಂದು ಕರೆಯಲ್ಲಿ ಅವನು ತಿರಸ್ಕಾರವನ್ನಲ್ಲ, ಬದಲಾಗಿ ಒಂದು ಆಹ್ವಾನವನ್ನೂ, ಒಂದು ಹೊಸ ಬದುಕಿನ ಭರವಸೆಯನ್ನು ಕಂಡಿರಬೇಕು. ಹೌದು. ಆ ಕರೆ ಎಷ್ಟು ಅಧಿಕಾರಯುತವಾಗಿತ್ತೋ ಅಷ್ಟೇ ಪ್ರೀತಿಯಿಂದಲೂ ಕೂಡಿತ್ತು. ಅದು ಲೇವಿಯ ಹೃದಯವನ್ನು ನೇರವಾಗಿ ತಟ್ಟಿದೆ. ಸರಿ, ಕತೆ ಇಲ್ಲಿಗ್ ನಿಲ್ಲಲ್ಲ. ಲೇವಿ ಯೇಸುವನ್ನು ಹಿಂಬಾಲಿಸ್ತಾನೆ, ಆಮೇಲೆ ತನ್ನ ಮನೆಯಲ್ಲಿ ಒಂದು ದೊಡ್ಡ ಪಾರ್ಟಿ ಕೊಡ್ತಾನೆ. ಇದು ಇನ್ನೊಂದು ಹಂತದ ವಿವಾದಕ್ಕೆ ಕಾರಣವಾಗುತ್ತೆ. ಹೌದು. ಕತೆಯ ಅಸಲಿ ಸಂಘರ್ಷ ಶುರುವಾಗೋದೇ ಇಲ್ಲಿ. ಲೇವಿ ತನ್ನೆಲ್ಲಾ ಸ್ನೇಹಿತರನ್ನು, ಅಂದ್ರೆ ಬೇರೆ ಸುಂಕದವರು, ಸಮಾಜದಿಂದ ಪಾಪಿಗಳು ಅಂತ ಕರೆಸ್ಕೊಳ್ತಿದ್ದ ಇತರರನ್ನು ಊಟಕ್ಕೆ ಕರೀತಾನೆ. ಹೌದು. ಅವರ ಜೊತೆ ಯೇಸು ಮತ್ತು ಆತನ ಶಿಷ್ಯರು ಕೂತು ಊಟ ಮಾಡ್ತಾ ಇರ್ತಾರೆ. ಇದನ್ನ ದೂರದಿಂದ ನೋಡಿದ ಧರ್ಮಶಾಸ್ತ್ರಿಗಳು ಮತ್ತು ಫರಿಸಾಯರಿಗೆ ಸಹಿಸ್ಕೊಳ್ಳೋಕಾಗಲ್ಲ. ಒಂದು ನಿಮಿಷ.
ಇಲ್ಲಿ ಫರಿಸಾಯರು ಅಂದ್ರೆ ಯಾರು ಅಂತ ನಮ್ಮ ಕೇಳುಗರಿಗೆ ಸ್ವಲ್ಪ ವಿವರಿಸಬಹುದಾ? ಯಾಕಂದ್ರೆ ಈ ಹೆಸರು ಪದೇ ಪದೇ ಬರುತ್ತೆ. ಖಂಡಿತ. ಫರಿಸಾಯರು ಅಂದಿನ ಯಹೂದಿ ಸಮಾಜದ ಒಂದು ಪ್ರಭಾವಿ ಧಾರ್ಮಿಕ ಪಂಗಡ. ಅವರು ದೇವರ ನಿಯಮಗಳನ್ನು ಅಂದ್ರೆ ಧರ್ಮಶಾಸ್ತ್ರವನ್ನು ಬಹಳ ತುಂಬ ಕಟ್ಟುನಿಟ್ಟಾಗಿ ಪಾಲಿಸಬೇಕು ಅಂತ ನಂಬಿದ್ದವರು. ತುಂಬಾ ಸ್ಟ್ರಿಕ್ಟ್ ಆಗಿ. ಹೌದು. ಅವರ ಪ್ರಕಾರ ಪವಿತ್ರವಾಗಿರಬೇಕೆಂದ್ರೆ ಪಾಪಿಗಳಿಂದ, ಅಶುದ್ಧ ವಸ್ತುಗಳಿಂದ ಮತ್ತು ಅಶುದ್ಧ ಜನರಿಂದ ದೂರ ಇರಬೇಕು. ಇದು ಅವರ ಧರ್ಮದ ಕೇಂದ್ರ ಭಾಗವಾಗಿತ್ತು. ಓಕೆ, ಹಾಗಾಗಿ ಪವಿತ್ರತೆ ಅಂದ್ರೆ ದೂರ ಇರೋದು ಅಂತ ಅವರ ನಂಬಿಕೆಯಾಗಿತ್ತು. ನಿಜ. ಇಂಥ ಮನಸ್ಥಿತಿ ಇರುವಾಗ ಯೇಸು ಪಾಪಿಗಳ ಜೊತೆ ಕೂತು ಊಟ ಮಾಡ್ತಾ ಇರೋದನ್ನ ನೋಡಿ ಅವರಿಗೆ ಸಿಟ್ಟು ಬರೋದು ಸಹಜ. ಹೌದು. ಅವರು ನೇರವಾಗಿ ಯೇಸುವನ್ನು ಕೇಳಲ್ಲ. ಅವರ ಶಿಷ್ಯರ ಹತ್ರ ಹೋಗಿ, ನಿಮ್ಮ ಗುರು ಯಾಕೆ ಈ ಸುಂಕದವರ ಮತ್ತು ಪಾಪಿಗಳ ಜೊತೆ ಊಟ ಮಾಡ್ತಾನೆ ಅಂತ ಪ್ರಶ್ನೆ ಮಾಡ್ತಾರೆ. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದ ಇನ್ನೊಂದು ಪ್ರಮುಖ ಅಂಶ ಇದೆ ಅಂತ ಅನ್ಸುತ್ತೆ. ಆ ಕಾಲದಲ್ಲಿ ಒಟ್ಟಿಗೆ ಊಟ ಮಾಡೋದು ಅಂದ್ರೆ ಹೌದು, ಅದೊಂದು ಅತ್ಯಂತ ಮಹತ್ವನ ಸಾಮಾಜಿಕ ಕ್ರಿಯೆ. ಕೇವಲ ಹೊಟ್ಟೆ ತುಂಬಿಸ್ಕೊಳ್ಳೋದು ಆಗಿರ್ಲಿಲ್ಲ. ಅದು ಸ್ನೇಹ, ಸಮಾನತೆಯ ಸಂಕೇತ. ನಿಖರವಾಗಿ. ನೀವು ಯಾರ ಜೊತೆ ಊಟಕ್ಕೆ ಕೂರ್ತಿರೋ ಅವರನ್ನು ನೀವು ನಿಮ್ಮ ಸಮಾನರು ಅಂತ ಒಪ್ಕೊಂಡಿದ್ದೀರಿ. ಅವರ ಜೀವನ ಶೈಲಿಗೆ ನಿಮ್ಮ ಸಮ್ಮತಿ ಇದೆ ಅಂತ ಅರ್ಥ. ಅಬ್ಬಾ, ಹಾಗಿದ್ರೆ ಯೇಸು ಅವರ ಜೊತೆ ಊಟಕ್ಕೆ ಕೂತಿದ್ದು ಒಂದ್ ರೀತಿಯಲ್ಲಿ ಅವರನ್ನ ಬಹಿರಂಗವಾಗಿ ಸಮರ್ಥಿಸ್ಕೊಂಡಾಗೆ ಆಯ್ತು. ಹೌದು, ಇವರು ಸಮಾಜಕ್ಕೆ ಬೇಡವಾದವರು ಇರ್ಬೋದು, ಆದ್ರೆ ನನಗೆ ಬೇಕಾದವರು ಅಂತ ಹೇಳಿದ ಹಾಗೆ. ಇದೊಂದು ರೀತಿ ಪೊಲಿಟಿಕಲ್ ಸ್ಟೇಟ್ಮೆಂಟ್ ತರಾನೇ ಇತ್ತು. ನಿಜಕ್ಕೂ ಅದೊಂದು ಸಾಮಾಜಿಕ ಡೈನಮೈಟ್ ಇದ್ದ ಹಾಗೆ. ಊಟದ ಟೇಬಲ್ ಮೇಲೆಯೇ ಯಾರು ಒಳಗಿನವರು ಯಾರು ಹೊರಗಿನವರು ಅನ್ನೋ ಸಮಾಜದ ಗಡಿರೇಖೆಗಳನ್ನೇ ಯೇಸು ಅಳಿಸಿ ಹಾಕ್ತಿದ್ರು. ಫರಿಸಾಯರ ದೃಷ್ಟಿಯಲ್ಲಿ ಯೇಸು ಪಾಪಿಗಳ ಜೊತೆ ಊಟ ಮಾಡಿ ತಾನು ಅಶುದ್ಧನಾಗ್ತಿದ್ದ. ಆದ್ರೆ ಯೇಸುವಿನ ದೃಷ್ಟಿಯಲ್ಲಿ ಅವರು ಪ್ರೀತಿ ಮತ್ತು ಸ್ವೀಕಾರದ ಮೂಲಕ ಅವರನ್ನ ಶುದ್ಧರನ್ನಾಗಿ ಮಾಡುತ್ತಿದ್ದರು. ಇಲ್ಲಿಂದ ವಿಷಯ ನಿಜವಾಗಿಯೂ ಸ್ವಾರಸ್ಯಕರವಾಗುತ್ತೆ. ಫರಿಸಾಯರ ಈ ಆಕ್ಷೇಪಣೆಗೆ ಯೇಸುವಿನ ಉತ್ತರ ಬರುತ್ತೆ. ಇದು ಇಡೀ ಬೈಬಲ್ನಲ್ಲೇ ಅತ್ಯಂತ ಪ್ರಸಿದ್ಧವಾದ ಮಾತುಗಳಲ್ಲಿ ಒಂದು. ಹೌದು, ವೈದ್ಯನ ಅವಶ್ಯಕತೆ ಇರುವುದು ರೋಗಿಗಳಿಗೆ, ಆರೋಗ್ಯವಂತರಿಗಲ್ಲ. ನಾನು ಕರೆಯಲು ಬಂದಿರುವುದು ಧರ್ಮಿಷ್ಠರನ್ನಲ್ಲ, ಪಾಪಿಷ್ಠರನ್ನು. ಈ ಮಾತಿನ ಹಿಂದಿನ ಆಳವಾದ ಅರ್ಥವೇನು? ಈ ಒಂದೇ ವಾಕ್ಯದಲ್ಲಿ ಹಲವಾರು ಆಯಾಮಗಳಿವೆ. ಮೊದಲನೆಯದಾಗಿ, ಯೇಸು ಪಾಪವನ್ನು ಒಂದು ರೋಗಕ್ಕೆ ಹೋಲಿಸುತ್ತಿದ್ದಾರೆ. ಓಕೆ. ರೋಗ ದೇಹವನ್ನು ಹೇಗೆ ಒಳಗಿನಿಂದ ಹಾಳು ಮಾಡುತ್ತದೆಯೋ ಹಾಗೆ ಪಾಪ ಅನ್ನೋದು ಮನುಷ್ಯನ ಆತ್ಮವನ್ನು, ಅವನ ವ್ಯಕ್ತಿತ್ವವನ್ನು ಒಳಗಿನಿಂದ ಕೊಲ್ಲುತ್ತದೆ. ಇದು ಕೇವಲ ಒಂದು ಕೆಟ್ಟ ಕೆಲಸವಲ್ಲ, ಅದೊಂದು ಸ್ಥಿತಿ. ಹಾಗಿದ್ರೆ ಯೇಸು ತಮ್ಮನ್ನು ಒಬ್ಬ ಆಧ್ಯಾತ್ಮಿಕ ಡಾಕ್ಟರ್ ಅಂತ ಪರಿಚಯಿಸ್ಕೊಳ್ತಾ ಇದ್ದಾರಾ? ಹೌದು. ಡಾಕ್ಟರ್ ಆಸ್ಪತ್ರೆಯಲ್ಲಿ ರೋಗಿಗಳ ಮಧ್ಯೆ ಇರ್ಬೇಕೇ ಹೊರ್ತು ಆರೋಗ್ಯವಂತರ ಜೊತೆ ಪಾರ್ಟಿ ಮಾಡ್ತಾ ಇರಬಾರ್ದು. ನನ್ನ ಕೆಲಸವೇ ರೋಗಿಗಳನ್ನು ಗುಣಪಡಿಸುವುದು, ಹಾಗಾಗಿ ನಾನು ರೋಗಿಗಳ ಮಧ್ಯೆ ಇರೋದು ಸರಿ ಅಂತ ಹೇಳ್ತಿದ್ದಾರೆ. ನಿಖರವಾಗಿ. ಇದು ಫರಿಸಾಯರ ಪ್ರಶ್ನೆಗೆ ನೇರ ಮತ್ತು ತಾರ್ಕಿಕ ಉತ್ತರ. ಆದರೆ ಈ ಮಾತಿನಲ್ಲಿ ಇನ್ನೊಂದು ಆಳವಾದ, ಸ್ವಲ್ಪ ವ್ಯಂಗ್ಯವಾದ ಅರ್ಥವೂ ಇದೆ. ವ್ಯಂಗ್ಯ ಅದೇನು? ನಾನು ಕರೆಯಲು ಬಂದಿರುವುದು ಧರ್ಮಿಷ್ಠರನ್ನಲ್ಲ ಅಂತ ಹೇಳುವಾಗ ಅವರು ಫರಿಸಾಯರನ್ನು ನಿಜವಾಗಿಯೂ ಧರ್ಮಿಷ್ಠರು ಅಂತ ಹೊಗಳ್ತಿದ್ದಾರಾ? ಖಂಡಿತ ಇಲ್ಲ. ಅದೇ ಇಲ್ಲಿರುವ ಐರನಿ. ಅವರು ಫರಿಸಾಯರ ಆತ್ಮತೃಪ್ತಿಯನ್ನೇ ಅವ್ರಿಗೆ ತೋರಿಸ್ತಿದ್ದಾರೆ. ಅಂದ್ರೆ ಯಾರು ತಮ್ಮನ್ನು ತಾವೇ ನಾವು ಆರೋಗ್ಯವಾಗಿದ್ದೇವೆ, ನಮ್ಗೆ ಯಾವ ರೋಗವೂ ಇಲ್ಲ, ನಾವು ನೀತಿವಂತರು ಅಂತ ಅಹಂಕಾರದಿಂದ ಅಂದುಕೊಳ್ತಾರೋ ಅವರಿಗೆ ವೈದ್ಯನ ಅವಶ್ಯಕತೆ ಕಾಣಿಸೋದೇ ಇಲ್ಲ. ಓ, ನಿಮಗೆ ನನ್ನ ಅಗತ್ಯ ಇಲ್ಲ ಅಂತ ನೀವೇ ಅಂದುಕೊಂಡಿದ್ದೀರಲ್ಲ, ಹಾಗಾಗಿ ನಾನು ನನಗೆ ಯಾರಿಗೆ ಅಗತ್ಯ ಇದೆಯೋ ಅವರ ಹತ್ರ ಹೋಗ್ತಿದ್ದೀನಿ ಅಂತ ಪರೋಕ್ಷವಾಗಿ ಹೇಳ್ತಿದ್ದಾರೆ. ಎಕ್ಸಾಕ್ಟ್ಲಿ. ವಾವ್. ಅಂದ್ರೆ ದೇವರ ಸಹಾಯ ಬೇಕು ಅಂದ್ರೆ ಮೊದಲು ನಮ್ಗೆ ಸಹಾಯ ಬೇಕು ಅನ್ನೋ ಅರಿವಿರಬೇಕು. ಹೌದು. ತನ್ನಗೆ ರೋಗವಿದೆ ಅಂತ ಒಪ್ಕೊಳ್ದವನಿಗೆ ಡಾಕ್ಟರ್ ಚಿಕಿತ್ಸೆ ಕೊಡಕ ಆಗಲ್ಲ. ಅದೇ ರೀತಿ ತನ್ನಲ್ಲಿ ಪಾಪವಿದೆ, ತನಗೆ ದೇವರ ಕೃಪೆ ಬೇಕು ಅಂತ ದೈನ್ಯತೆಯಿಂದ ಒಪ್ಕೊಳ್ದವನಿಗೆ ಆಧ್ಯಾತ್ಮಿಕವಾಗಿ ಬೆಳೆಯಲು ಸಾಧ್ಯವಿಲ್ಲ. ದೇವರ ರಾಜ್ಯದ ಬಾಗಿಲು ತೆರೆಯುವುದು ಅಹಂಕಾರದಿಂದಲ್ಲ, ದೈನ್ಯತೆಯಿಂದ ಅಂತ. ಅದೇ, ಲೇವಿ ಮತ್ತು ಅವನ ಸ್ನೇಹಿತರಿಗೆ ತಮ್ಮ ಸ್ಥಿತಿಯ ಅರಿವಿತ್ತು. ಆದರೆ ಫರಿಸಾಯರು ತಮ್ಮದೇ ನಿಯಮ ಪಾಲನೆಯ ಅಹಂಕಾರದಲ್ಲಿ ತಮಗೆ ದೇವರ ಅಗತ್ಯವೇ ಇಲ್ಲದಂತೆ ವರ್ತಿಸುತ್ತಿದ್ದರು. ಯೇಸುವಿನ ಮಾತು ಅವರ ಈ ಸ್ವಯಂ ನೀತಿವಂತಿಕೆಗೆ ಕೊಟ್ಟ ಒಂದು ಪಿಟ್ಟು. ಓಕೆ, ಇದೆಲ್ಲ 2000 ವರ್ಷಗಳ ಹಿಂದಿನ ಕಥೆ. ಸಂದರ್ಭವನ್ನೆಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ವಿ. ಆದ್ರೆ ಇವತ್ತು ಈ ಘಟನೆಯಿಂದ ನಾವು ಕಲಿಬೇಕಾದ್ದೇನು? ಇದು ಇವತ್ತಿನ ನಮ್ಮ ಜೀವನಕ್ಕೆ, ನಮ್ಮ ಸಮಾಜಕ್ಕೆ ಹೇಗೆ ಸಂಬಂಧಪಟ್ಟಿದ್ದು? ಇದು ಅತ್ಯಂತ ಪ್ರಮುಖವಾದ ಪ್ರಶ್ನೆ. ಈ ಘಟನೆ ಇವತ್ತಿಗೂ ಅಷ್ಟೇ ಪ್ರಸ್ತುತ.
ಮೊದಲ ಪಾಠ ನಮ್ಮ ಸಮುದಾಯ ಮತ್ತು ನಮ್ಮ ಮನಸ್ಥಿತಿಯ ಬಗ್ಗೆ. ಹೇಗೆ? ನಮ್ಮ ಚರ್ಚ್ಗಳ, ನಮ್ಮ ಸಂಘಟನೆಗಳ, ನಮ್ಮ ಸ್ನೇಹ ಬಳಗದ ಬಾಗಿಲುಗಳು ಯಾರಿಗೆ ತೆರೆದಿವೆ ಅಂತ ನಾವು ಪ್ರಾಮಾಣಿಕವಾಗಿ ಕೇಳ್ಕೊಳ್ಬೇಕು. ಅಂದ್ರೆ ನಾವು ಕೂಡ ಫರಿಸಾಯರ ಹಾಗೆ ನಮ್ಗಿಷ್ಟವಾದವರನ್ನು, ನಮ್ಮ ಹಾಗೆಯೇ ಯೋಚಿಸುವವರನ್ನು, ಒಳ್ಳೆಯವರು ಅಂತ ನಾವು ಅಂದುಕೊಂಡವರನ್ನು ಮಾತ್ರ ನಮ್ಮ ಗುಂಪಿನೊಳಗೆ ಸೇರಿಸ್ಕೊಳ್ತಿದ್ದೇವೆಯೇ? ಹೌದು. ಅಥವಾ ಸಮಾಜ ಯಾರನ್ನು ದೂರವಿಡುತ್ತದೆಯೋ ಅಂಥವರನ್ನು ಸ್ವಾಗತಿಸುವ ಧೈರ್ಯ ನಮ್ಮಲ್ಲಿದೆಯಾ? ಇಂದು ಸಮಾಜ ಯಾರನ್ನೂ ಪಾಪಿಗಳು ಅಂತ ಕರೆಯುತ್ತೆ, ಯಾರನ್ನೂ ಅಶುದ್ಧರು ಅಂತ ದೂರವಿಡುತ್ತೆ. ಅದು ಅವರ ಜೀವನಶೈಲಿಯಿಂದ ಇರ್ಬೋದು, ಅವರ ಜಾತಿಯಿಂದ, ಅವರ ಆರ್ಥಿಕ ಸ್ಥಿತಿಯಿಂದ, ಅಥವಾ ಅವರು ಮಾಡಿದ ತಪ್ಪುಗಳಿಂದ ಇರ್ಬೋದು. ಖಂಡಿತ. ಅಂಥವರ ಬಳಿ ಹೋಗಿ ಅವರ ಜೊತೆ ಊಟ ಮಾಡುವ, ಅಂದ್ರೆ ಅವರೊಂದಿಗೆ ಸಂಬಂಧ ಬೆಳೆಸುವ ಮನಸ್ಸು ನಮಗಿದೆಯಾ? ಅಥವಾ ನಾವು ಒಂದು ಗೋಡೆ ಕಟ್ಟಿಕೊಂಡು ಸುರಕ್ಷಿತವಾಗಿದ್ದೇವೆಯೇ? ಇದು ನಿಜಕ್ಕೂ ನಾವು ಯೋಚಿಸಬೇಕಾದ ವಿಷಯ. ಎರಡನೇದಾಗಿ, ನಾವು ಜನರನ್ನ ಅಳೆಯುವ ದೃಷ್ಟಿಕೋನದ ಬಗ್ಗೆಯೂ ಇದು ಹೇಳುತ್ತಲ್ವಾ? ಹೇಗೆ? ಲೇವಿ ಅವನನ್ನ ಎಲ್ರೂ ಸುಂಕದವ, ದೇಶದ್ರೋಹಿ ಅಂತ ನೋಡ್ತಿದ್ರು. ಆದ್ರೆ ಯೇಸು ಅವನನ್ನ ಮತ್ತಾಯನಾಗಿ, ತನ್ನ ಪ್ರಮುಖ ಶಿಷ್ಯನಾಗಿ, ಮುಂದೆ ಒಂದು ಶುಭ ಸಂದೇಶವನ್ನೇ ಬರೆಯುವ ವ್ಯಕ್ತಿಯಾಗಿ ನೋಡಿದ್ರು. ತುಂಬ ಒಳ್ಳೆ ಪಾಯಿಂಟ್. ದೇವರು ವ್ಯಕ್ತಿಯ ಹೊರಗಿನ ಲೇಬಲ್ಗಳನ್ನು ನೋಡುವುದಿಲ್ಲ. ಆತನು ಹೃದಯವನ್ನು, ಆತನ ಒಳಗಿನ ಸಾಧ್ಯತೆಯನ್ನು ನೋಡ್ತಾನೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಿಲ್ಲ. ನಾವು ಇವನು ಇಷ್ಟೇ, ಇವನಿಂದ ಏನೂ ಪ್ರಯೋಜನವಿಲ್ಲ ಅಂತ ಯಾರನ್ನಾದ್ರೂ ಸುಲಭವಾಗಿ ತೀರ್ಪು ನೀಡಿಬಿಡ್ತವೆ. ನಿಜ. ಆದ್ರೆ ಪ್ರತಿಯೊಬ್ಬರಲ್ಲೂ ಪರಿವರ್ತನೆಯ ಅದ್ಭುತವಾದ ಸಾಧ್ಯತೆ ಇರುತ್ತೆ. ಯಾರನ್ನೂ ಕೀಳಾಗಿ ಕಾಣಬಾರದು ಅನ್ನೋದು ಇಲ್ಲಿನ ದೊಡ್ಡ ಪಾಠ. ಮತ್ತು ಕೊನೆಯದಾಗಿ, ವೈಯಕ್ತಿಕ ಮಟ್ಟದಲ್ಲಿ ನಾವೆಲ್ಲರೂ ನಮ್ಮ ಆಧ್ಯಾತ್ಮಿಕ ಆರೋಗ್ಯದ ಬಗ್ಗೆ ಪ್ರಾಮಾಣಿಕವಾಗಿರಬೇಕು. ಹೌದು. ನಾವೆಲ್ಲರೂ ಒಂದಲ್ಲ ಒಂದು ವಿಧದಲ್ಲಿ ರೋಗಿಗಳು ಅನ್ನೋದನ್ನು ಒಪ್ಕೊಳ್ಬೇಕು. ನಾನು ಸರಿ ಇದ್ದೀನಿ, ನನ್ನಲ್ಲಿ ಯಾವ ತಪ್ಪು ಇಲ್ಲ ಅನ್ನೋ ಮನೋಭಾವವೇ ದೊಡ್ಡ ರೋಗ. ದೈನ್ಯತೆಯೇ ಗುಣಮುಖವಾಗುವ ಮೊದಲ ಹೆಜ್ಜೆ. ನಿಖರವಾಗಿ, ನಾನು ಕರೆಯಲು ಬಂದಿರುವುದು ಧರ್ಮಿಷ್ಠರನ್ನಲ್ಲ, ಪಾಪಿಷ್ಠರನ್ನು ಅನ್ನೋ ಯೇಸುವಿನ ಮಾತು ಇವತ್ತಿಗೂ ನಮ್ಗೆಲ್ಲರಿಗೂ ಒಂದು ಆಹ್ವಾನ ಮತ್ತು ಭರವಸೆ. ನಾವು ಎಷ್ಟೇ ತಪ್ಪು ಮಾಡಿರ್ಬೋದು, ಎಷ್ಟೇ ದೂರ ಹೋಗಿರಬಹುದು, ಆದ್ರೆ ನಾವು ದೈನ್ಯತೆಯಿಂದ ದೇವರ ಬಳಿ ಹೋದ್ರೆ ಆತ ನಮ್ಮನ್ನು ತಿರಸ್ಕರಿಸುವುದಿಲ್ಲ. ಖಂಡಿತ. ಲೇವಿಯನ್ನು ಕೂರಿಸಿಕೊಂಡಂತೆ ನಮ್ಮನ್ನು ತನ್ನ ಪಂಕ್ತಿಯಲ್ಲಿ ಕೂರಿಸಿಕೊಳ್ಳಲು ಸಿದ್ಧನಿದ್ದಾನೆ. ತುಂಬಾ ಚೆನ್ನಾಗಿ ವಿವರಿಸಿದ್ರಿ. ಒಟ್ಟಾರೆಯಾಗಿ ಈ ಘಟನೆ ಕೇವಲ ಒಂದು ಕಥೆಯಲ್ಲ, ಇದೊಂದು ಮನಸ್ಥಿತಿಯ ಬದಲಾವಣೆಗೆ ಕರೆ. ಹೌದು. ಪ್ರೀತಿ ಮತ್ತು ಸ್ವೀಕಾರಕ್ಕೆ ಇರುವ ಶಕ್ತಿಯನ್ನು ಇದು ತೋರಿಸುತ್ತೆ. ಕೊನೆಯದಾಗಿ ಒಂದು ಚಿಂತನೆಯನ್ನು ಬಿಟ್ಟು ಹೋಗೋದಾದ್ರೆ, ಹೇಳಿ. ಯೇಸು ದೇವಾಲಯದಲ್ಲಿ ಅಥವಾ ಸಭಾಮಂದಿರದಲ್ಲಿ ಕೂತು, ಪಾಪಿಗಳೆಲ್ಲ ಇಲ್ಲಿಗೆ ಬನ್ನಿ, ನಾನು ನಿಮಗಾಗಿ ಕಾಯುತ್ತಿದ್ದೇನೆ ಅಂತ ಹೇಳಲಿಂದ. ನಿಜ. ಆತ ಲೇವಿಯಲ್ಲಿದ್ದನೋ ಅವನ ಸುಂಕದ ಕಟ್ಟೆಯ ಬಳಿಗೆ, ಅವನ ಪಾಪದ ಜಾಗಕ್ಕೇ ಹೋದ್ರು. ಇದು ಬಹಳ ಮುಖ್ಯವಾದ ಅಂಶ. ಆತ ಕಾಯಲಿಲ್ಲ, ತಾನೇ ಹುಡುಕಿಕೊಂಡು ಹೋದ. ಹೌದು. ಹಾಗಾದ್ರೆ ನಮ್ಮ ಇವತ್ತಿನ ಪ್ರಶ್ನೆ ಇದು: ನಮ್ಮ ಸಮಾಜದ ಲೇವಿಯರು ಎಲ್ಲಿದ್ದಾರೆ? ತಿರಸ್ಕರಿಸಲ್ಪಟ್ಟವರು, ಒಂಟಿಯಾದವರು, ದಾರಿ ತಪ್ಪಿದವರು, ನ್ಯಾಯವಂಚಿತರು, ಅವರು ಎಲ್ಲಿದ್ದಾರೆ? ಅವರು ಚರ್ಚಿಗೆ, ದೇವಸ್ಥಾನಕ್ಕೆ ಬರುವುದಿಲ್ಲ. ನಾವು ಅವರನ್ನು ಎಲ್ಲಿ ಹುಡುಕಬೇಕು? ಮತ್ತು ಅವರಿರುವಲ್ಲಿಗೆ ನಾವು ಹೋಗಿ ಅವರೊಂದಿಗೆ ಹೇಗೆ ಸಹಭೋಜನ ಮಾಡಬಹುದು? ಅಂದ್ರೆ ಅವರ ಕಷ್ಟ ಸುಖಗಳಲ್ಲಿ ಹೇಗೆ ಭಾಗಿಯಾಗಿ ದೇವರ ಪ್ರೀತಿಯನ್ನು ಹಂಚಿಕೊಳ್ಳಬಹುದು? ಹೌದು. ಇದರ ಬಗ್ಗೆ ನಾವೆಲ್ಲರೂ ಗಂಭೀರವಾಗಿ ಯೋಚಿಸಬೇಕಾಗಿದೆ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.